ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್. ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ಮಂಗಳೂರಿನ ಶ್ರೀ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥ ಈ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅರ್ಜೆಂಟಾಗಿ ಒಂದು ಪರ್ಸ್ನಲ್ ವರ್ಕ್ ಇತ್ತು ನನಗೆ. ಸೊ ಉಡುಪಿ ಮತ್ತು ಮಂಗಳೂರಲ್ಲಿ ಒಬ್ಬರನ್ನ ಭೇಟಿಯಾಗೋದಿತ್ತು. ಸೊ ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಗಿ ಹೊರಟ್ವಿ. ಸೊ ಹೋಗ್ತಾ ಮೈಸೂರಿನಿಂದ ನಾವು ಹುಣಸೂರು, ಪಿರಿಯಾಪಟ್ಟಣ, ಕುಶಾಲನಗರ, ಮಡಿಕೇರಿ ವಯ ಮಂಗಳೂರು ಸೊ ಹೋಗ್ತಾ ಇದ್ವಿ. ಸೊ ಆ ಮಾರ್ಗದ ಒಂದು ಗ್ರೀನರಿನ ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀವಿ. ಸೊ ಆನ್ ದ ವೇ ಹೇಗಿದ್ರು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಸಿಗುತ್ತೆ ಅಂತ ಹೇಳಿ ಒಂದು ಸಲ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡು ಹೊರಟ್ವಿ. ಸೊ ತುಂಬ ಚೆನ್ನಾಗಿತ್ತು ಅಂತ ಏನು ಹೆವಿ ಮಳೆ ಇರಲಿಲ್ಲ. ಸೊ ನಿಮಗೆ ಮಡಿಕೇರಿ ವಯ ಟ್ರಾವೆಲ್ ಮಾಡಬೇಕಾದ್ರೆ ಮಂಗಳೂರು, ಪುತ್ತೂರು, ಸುಳ್ಯ, ಮಡಿಕೇರಿ ವಯ ಟ್ರಾವೆಲ್ ಮಾಡಬೇಕಾದ್ರೆ ಗೊತ್ತಿರುತ್ತೆ, ಸುತ್ತ ಗ್ರೀನರಿ, ಸುತ್ತ ಹಸಿರು ಮರಗಳು, ಆ ಬೆಟ್ಟ ಗುಡ್ಡ, ಆ ವಾತಾವರಣ ಮತ್ತು ನಮಗೆ ಸಿಗುವಂಥ ಸಂಪಾಜೆ ಆಗಿರ್ಬೋದು ಎಲ್ಲ ತುಂಬ ಅದ್ಭುತವಾದ ಏನಂತಾರೆ ಪರಿಸರ. ಸೊ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಾವಿಲ್ಲಿ ಶೂಟ್ ಮಾಡ್ಕೊಂಡಿದ್ದೀವಿ. ಸುಷ್ಮಿತಾ ಆ್ಯಕ್ಚುಲಿ ಇದನ್ನು ಶೂಟಿಂಗ್ ಮಾಡಿಕೊಂಡು ಕ್ಲಿಪ್ಸ್ನ ಇದೆಲ್ಲ ತೊಗೊಂಡಿರೋದು. ಸೊ ಆ್ಯಂಡ್ ನಾನು ಅದು ಅಲ್ಲದೆ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಜರ್ನಿ ನಾನು ಕಾರ್ ಓಡಿಸಿರೋದು. ಸೊ ಹಾಗಾಗಿ ನನಗೆ ಆ್ಯಂಡ್ ಈ ರೂಟ್ನಲ್ಲಿ ಕೂಡ ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ಸುತ್ತ ಹಸಿರು ವಾತಾವರಣ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಲ್ಲಿ ತುಂತುರು ಮಳೆ ಥರ ಇತ್ತು. ಹೆವಿ ಆಗಿ ಧಾರಾಕಾರವಾಗೇನು ಮಳೆ ಇರಲಿಲ್ಲ, ಅಲ್ಲಲ್ಲಿ ಸ್ವಲ್ಪ ತುಂತುರು ಮಳೆ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಸೀನರಿ ನೋಡೋದೇ ಒಂಥರ ಖುಷಿ, ಸುತ್ತ ಮರ ಗಿಡಗಳು. ಸೊ ಯಾವಾಗಲೂ ನಾವು ಉಡುಪಿ ಮಂಗಳೂರಿಗೆ ಹೋಗಬೇಕಾದ್ರೆ ಡೇ ಜರ್ನಿ ಪ್ರಿಫರ್ ಮಾಡ್ತಿರ್ತೀವಿ ನೈಟ್ ಜರ್ನಿಗಿಂತ. ಯಾಕೆಂದರೆ ಡೇ ಜರ್ನಿ ಹೋಗ್ಬೇಕಾದ್ರೆ ಸುತ್ತ ಮರ ಗಿಡ ನೋಡ್ಬೋದು. ಶ್ರೀನಿಕಾ ಇನ್ನೊಂದು ಏನಾಯಿತು ಅಂದರೆ, ಮಡಿಕೇರಿ ಎಂಟ್ರ್ ಆಗೋಕ್ಕೆ ಸ್ವಲ್ಪ ದೂರದ ಮುಂಚೆ ಸ್ವಲ್ಪ ಹಿಂದೆ ಏನಾಯಿತು, ಒಂದು ಹೊಂಡದಲ್ಲಿ ಕಾರು ಬಿತ್ತು. ಸೊ ಟಯರ್ಗೇನೋ ಅಲ್ಲಿ ಕಲ್ಲೇನೋ ಚುಚ್ತೋ ಏನೋ ಆಯಿತು, ಪಂಚರ್ ಆಗೋಯ್ತು. ಸೊ ನಮ್ಮ ಪುಣ್ಯ ಏನು ಅಂದರೆ ಮಡಿಕೇರಿ ಟೌನ್ ಎಂಟರ್ ಆಗ್ತಿದ್ದಂಗೆ ಸ್ವಲ್ಪ ಅಲ್ಲಿಂದ ಹೊಂಡದಲ್ಲಿ ಬಿದ್ದು ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಮಡಿಕೇರಿ ಟೌನ್ ಬಂತು. ಸುಷ್ಮಿತಾ ಏನೋ ಸೌಂಡ್ ಬರ್ತಾ ಇದೆಯಲ್ಲ, ನೋಡಿ ಅಂತ ಹೇಳಕ್ಕೆ ಶುರು ಮಾಡಿದ್ಲು. ಸೊ ಈ ಕಾರ್ ಇಳಿದು ನೋಡಿದ್ರೆ ಒನ್ ಟಯರ್ ಪಂಚರ್ ಬ್ಯಾಕ್ ಸೈಡ್ದು. ಸೊ ಪುಣ್ಯ ಏನು ಅಂದರೆ ಮಡಿಕೇರಿ ಟೌನಲ್ಲೇ ಇದ್ವಿ. ಸೊ ಅಲ್ಲೇ ಒಂದು ಆಟೋಮೊಬೈಲ್ ಶಾಪ್ ಇತ್ತು. ಸೊ ಅಲ್ಲಿಂದನೇ ಕರ್ಸ್ಕೊಂಡು ಬಂದು ಪಂಚರಾದ ಟಯರ್ನ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಇದೊಂಥರ ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಾನು ಅದನ್ನೇ ಅನ್ಕೋತಾ ಇದ್ದೆ, ಏನಾದರೂ ಪುತ್ತೂರು ಸುಳ್ಯ ಮಧ್ಯೆ ಆಗಿದ್ದರೆ ಏನು ಮಾಡಬೇಕಿತ್ತು. ಇಲ್ಲೇನೋ ಟೌನಲ್ಲಿದ್ವಿ, ಆಟೋಮೊಬೈಲ್ ಶಾಪ್ ಪಕ್ಕದಲ್ಲೇ ಇತ್ತು. ಸೊ ದೇವ್ರ ದಯೆ, ಅದನ್ನೇ ನಾನು ಹೇಳ್ತಾ ಇದ್ದೆ. ಅಲ್ಲೇ ಕೆಟ್ಟೋಯ್ತು, ಟೌನಲ್ಲೇ. ಅಲ್ಲೇ ಗೊತ್ತಾಯಿತು ಕೂಡ, ಏನಾದರೂ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಘಾಟ್ ಸೆಕ್ಷನಲ್ಲೋ ಎಲ್ಲರೂ ಪಂಚರ್ ಆಗಿಬಿಟ್ಟಿದ್ರೆ ಏನು ಗತಿ ಅಂತ. ಸೊ ಯಾರು ಬರ್ತಿದ್ರು ಏನು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಈಗ ಅವರು ಅಲ್ಲಿ ಕೂತ್ಕೊಂಡು ವೀಲ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ದು ಏನು ಪಂಚರ್ ಆಗಿತ್ತು ಆ ವೀಲ್ನು ಕೂಡ ಅಲ್ಲೇ ರೆಡಿ ಮಾಡಿಸ್ಕೊಂಡ್ವಿ. ಯಾಕೆಂದರೆ ಮತ್ತೆ ಮುಂದೆ ಹೋಗ್ತಾ ಇನ್ನೊಂದು ವೀಲ್ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ಅದನ್ನು ರೆಡಿ ಮಾಡಿಸ್ಕೊಂಡೇ ಹೊರಟ್ವಿ. ಒಂದು ಅರ್ಧ ಗಂಟೆ ಅಲ್ಲಿ ನಮ್ಮ ಸಮಯ ವ್ಯರ್ಥ ಆಯಿತು. ಬಟ್ ಸ್ಟಿಲ್ ಒನ್ ಆಫ್ ದ ಏನಂತಾರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್, ನಾಟ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಎವ್ರಿ ಎಕ್ಸ್ಪೀರಿಯನ್ಸಲ್ಲೂ ನಮಗೇನೋ ಕಲಿಯೋದಿರುತ್ತೆ ಅಂತಾರಲ್ಲ, ಸೊ ಹಾಗೆ. ಸೊ ಆ್ಯಂಡ್ ಅಪ್ಪ ಬೈತಾಯಿದ್ರು, ಹೊಂಡದಲ್ಲೆಲ್ಲ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಬೇಕು ಸೈಡಲ್ಲಿ ಅಂತ. ಸೊ ನನಗೆ ಅದು ಹೆಂಗಾಯಿತು ಅಂತ ನನಗೆ ಗೊತ್ತಿಲ್ಲ. ಆಲ್ ಆಫ್ ಅ ಸಡನ್ ಹೊಂಡ ನೀರಿತ್ತು ಫುಲ್ಲು, ಹೊಂಡದಲ್ಲಿ ಟಪ್ ಅಂದು ಬಿತ್ತು. ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಪಂಚರ್. ಸೊ ಈಗ ಮುಗಿಸ್ಕೊಂಡು ಹೊರಟ್ವಿ ಮತ್ತೆ ಮುಂದೆ. ಸೊ ಮುಂದೆ ಬರ್ತಾ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಟೀ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಇಲ್ಲಿ ಮುಂದೆ ಅನ್ನಡಕ ಟೀ ಸ್ಟಾಲ್ ಅಂತ ಯಾವುದೋ ಇತ್ತು. ಸೊ ಅಲ್ಲಿ ಬಂದು ಎಲ್ಲರೂ ಒಂದು ಕಪ್ ಚಹಾ ಕುಡಿಯೋಣ ಅಂತ ಹೇಳಿ. ಸೊ ಬಿಸಿ ಚಹಾ. ಸೊ ನನಗೂ ಸುಸ್ತಾಗ್ತಾಯಿತ್ತು. ಸೊ ಮಳೆ ಬೇರೆ ಇತ್ತಲ್ಲ, ಫುಲ್ ಕೋಲ್ಡ್ ಇತ್ತು. ಒಂದು ಕಪ್ ಚಹಾ ಕುಡಿಯೋಣ ಅಂತ. ನಾನು ಯೂಶ್ವಲಿ ಚಹಾ ಕುಡಿಯಲ್ಲ. ಸೊ ಏನೋ ಒಂಥರ ಸುಸ್ತಾಗ್ತಾಯಿತ್ತು, ಒಂಚೂರು ಚಹಾ ಕುಡಿದು ರಿಫ್ರೆಶ್ ಆಗೋಣ ಅಂತ. ಸೊ ಈಗ ನಾವು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಆದ್ವಿ. ನಾವು ಎಂಟರ್ ಆಗಬೇಕಾದ್ರೆ 3:30. ಆ್ಯಕ್ಚುಲಿ ನಾವು ಮೈಸೂರು ಬಿಟ್ಟಿದ್ದು ಅರೌಂಡ್ 8:15-8:20ನಲ್ಲಿ. ಹಾಗೆ ನೋಡೋಕ್ಕೆ ಹೋದರೆ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ಸ್ ಆಗಿದ್ದಿದ್ರೆ ಪ್ರಾಬ್ಲಿ ಒಂದು 12:45-1 ಗಂಟೆಗೆಲ್ಲ ಬಂದು ರೀಚ್ ಮಾಡಿಸ್ತಿದ್ರು, ಇಲ್ಲ 1:15 ಮ್ಯಾಕ್ಸಿಮಮ್ ರೀಚ್ ಮಾಡಿಸ್ತಿದ್ರು.
ಸೊ ನಾನು ಫಸ್ಟ್ ಟೈಮ್ ಗಾಡಿ ಅಷ್ಟು ಲಾಂಗ್ ಜರ್ನಿ ತೊಗೊಂಡೋಗಿದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತಾಯಿದ್ದೆ, ಮಗು ಬೇರೆ ಇತ್ತು. ಸೊ ಮಧ್ಯ ಬ್ರೇಕ್ ಕೊಡಬೇಕಾಗಿತ್ತು, ಟೀ ಬ್ರೇಕು, ಲಂಚ್ ಬ್ರೇಕು, ಹಾಗೆಯೇ ಮಧ್ಯದಲ್ಲಿ ಗಾಡಿ ಬೇರೆ ಪಂಚರ್ ಆಯ್ತಲ್ಲ ಹಾಫ್ ಆನ್ ಅವರು. ಸೊ ಅದೆಲ್ಲ ಸೇರಿ ಸ್ವಲ್ಪ ನಮಗೆ ಲೇಟ್ ಆಯಿತು. ಬರ್ತಾ ಒಂದು ಡೈಲಮಾ ಇತ್ತು, ಏನೋ ದೇವಸ್ಥಾನ ಓಪನ್ ಇರುತ್ತೋ ಇಲ್ವೋ ಅಂತ. ಯಾಕೆ ಅಂದರೆ ಸುಷ್ಮಿತಾ ಆನ್ಲೈನಲ್ಲಿ ನೋಡಿದಾಗ, ಗೂಗಲ್ ಮಾಡಿ ನೋಡಿದಾಗ ಟೆಂಪಲ್ ಕ್ಲೋಸಿಂಗ್ ಟೈಮಿಂಗ್ಸ್ ಮಧ್ಯಾಹ್ನ 1:30ಗೆ ಕ್ಲೋಸ್ ಆಗುತ್ತೆ, ಮತ್ತು ಸಂಜೆ 4-4:30 ಓಪನ್ ಅಂತ ತೋರಿಸಿತ್ತಂತೆ. ಸೊ ನಾವು ಅರೌಂಡ್ 3:30ಗೆ ಹೋಗಿದ್ವಿ. ಹೋಗಿ ರೀಚ್ ಆಗಬೇಕಾದ್ರೆ 3:30 ಹತ್ತತ್ರ ಆಗಿತ್ತು. ಸೊ ದೇವಸ್ಥಾನ ಓಪನ್ ಇರುತ್ತೋ ಇಲ್ವೋ ಅನ್ನೋ ಡೈಲಮಾದಲ್ಲೇ ಒಳಗಡೆ ಹೋಗ್ತಾ ಕೇಳಿದಾಗ, ಇಲ್ಲ ದೇವಸ್ಥಾನ ಓಪನ್ ಇದೆ, ಓಪನ್ ಇರುತ್ತೆ, ಮಧ್ಯಾಹ್ನ ಏನು ಕ್ಲೋಸ್ ಮಾಡಲ್ಲ ಅಂತ ಹೇಳಿದ್ರು. ಸೊ ನಾವು ಗೂಗಲ್ನ ನಂಬ್ಕೊಂಬಿಟ್ಟಿದ್ದಿದ್ರೆ ಮೋಸ್ಟ್ ಪ್ರಾಬ್ಲಿ ಹಾಗೆ ಹೋಗ್ತಿದ್ವೋ ಏನೋ, ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಹೊರಟೋಗ್ತಿದ್ವೋ ಏನೋ. 3-3:15 ಅಷ್ಟೊತ್ತಿಗೆ ಬಂದಿದ್ವಿ ಅನಿಸುತ್ತೆ ದೇವಸ್ಥಾನಕ್ಕೆ. 3:15, 3:30 ಆಗಿತ್ತು. ಸೊ ಈ ಟೆಂಪಲ್ ಬಂದು ನಮಗೆ ಪರಿಚಯ ಆಗಿದ್ದು ಈ ದೇವಸ್ಥಾನದ ಬಗ್ಗೆ 2011ರಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ತಾಯಿ ಪೊಳಲಿ ರಾಜರಾಜೇಶ್ವರಿಯನ್ನು ನಂಬಿಕೊಂಡು ಬರ್ತಾಯಿದ್ದೀವಿ. ಸೊ ಪ್ರತಿ ಬಾರಿ ಹೋಗೋಕ್ಕಾಗಿಲ್ಲ ಅಂದರೆ, ಯಾವಾಗಾದ್ರೂ ಈ ಥರ ಕಾರ್ವಯ ನಾವೇನಾದ್ರು ಹೋಗಬೇಕಾದ್ರೆ ಆದಷ್ಟು ಅವಕಾಶ ಸಿಕ್ಕಾಗ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಹೊರಗಡೆ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ, ಅಂದರೆ ಗರ್ಭಗುಡಿ, ಪೊಳಲಿ ರಾಜರಾಜೇಶ್ವರಿ ತಾಯಿಯ ಗರ್ಭಗುಡಿ ಎಂಟರ್ ಆಗೋಕ್ಕೂ ಮುಂಚೆನೇ ನಮಗೆ ದುರ್ಗಾಪರಮೇಶ್ವರಿ ಸನ್ನಿಧಾನ ಸಿಗುತ್ತೆ. ತದನಂತರದಲ್ಲಿ ಇಲ್ಲಿಂದ ಗರ್ಭಗುಡಿಯ ಪ್ರವೇಶ ಆಗುತ್ತೆ. ಸೊ ತಾಯಿ ರಾಜರಾಜೇಶ್ವರಿ ದೇವಸ್ಥಾನ, ಹಾಗೆ ಗಣೇಶ, ಸುಬ್ರಹ್ಮಣ್ಯ, ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಕೂಡ ಇದೆ ಒಳಗಡೆ. ಸೊ ತುಂಬ ಅದ್ಭುತವಾಗಿತ್ತು. ಆ್ಯಂಡ್ ಇನ್ನೊಂದು ಏನಂದರೆ, ನಮಗೆ ಪ್ರತಿ ಬಾರಿನೂ ಅಂದರೆ ನಾವು ಹೋದಾಗೆಲ್ಲ ಏನಾಗ್ತಿತ್ತು, ಸಾಮಾನ್ಯವಾಗಿ ಒಂದು 12-12:30 ಹಾಗೆ ರೀಚ್ ಆಗ್ತಾಯಿದ್ವಿ. ಸೊ ಟೆಂಪಲ್ ಯಾವಾಗಲೂ ರಶ್ ಇರೋದು, ಆ್ಯಂಡ್ ನಮಗೆ ಸಾವಕಾಶವಾಗಿ ದರ್ಶನ ಮಾಡೋಕ್ಕಾಗ್ತಿರಲಿಲ್ಲ. ನಾವು ತುಂಬ ಸಾವಕಾಶವಾಗಿ ದರ್ಶನ ಮಾಡಿ ತುಂಬ ಹೊತ್ತು ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ದು ಸಾವಕಾಶವಾಗಿ ಅಂದರೆ ಪ್ರಾಬ್ಲಿ 2014 ಅನಿಸುತ್ತೆ. ಆವಾಗ ಒಂದು ಸಲ ನಾವು ವೀಕ್ ಡೇಸಲ್ಲಿ ಬೆಳಗ್ಗೆ ಹೋಗಿದ್ವಿ. ಆವಾಗ ತುಂಬ ಫ್ರೀ ಇತ್ತು, ಅಂದರೆ ತುಂಬ ರಶ್ ಇರಲಿಲ್ಲ. ಆರಾಮಾಗಿ ಕೂತ್ಕೊಂಡು ಮಂಗಳಾರತಿ ಪೂಜೆ ಎಲ್ಲ ನೋಡಿ ತುಂಬ ಸಾವಕಾಶವಾಗಿ ಕೂತ್ಕೊಂಡು ಬಂದಿದ್ವಿ. ಅದು ಬಿಟ್ಟರೆ ಆಮೇಲೆ 2-3 ಸಲ ಹೋದ್ವಿ, ಅವಾಗೆಲ್ಲನೂ ತುಂಬ ರಶ್ ಇರ್ತಿತ್ತು. ಆ್ಯಂಡ್ ಹರಿಬರಿನಲ್ಲಿ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗಿ ಬರ್ತಾಯಿದ್ವಿ. ಪ್ರತಿದಿನ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಇದೆ, ದೇವರ ಪ್ರಸಾದ ಇದೆ. ಸೊ ಪ್ರತಿ ಮಧ್ಯಾಹ್ನ ಕೂಡ. ಆ್ಯಂಡ್ ತುಂಬ ಶಕ್ತಿ ಇರುವಂಥ, ತುಂಬ ಕಾರಣಿಕೆ ಇರುವಂಥ ಕ್ಷೇತ್ರ, ನಾನು ತುಂಬ ನಂಬಿರುವಂಥ ಕ್ಷೇತ್ರ. ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ಹೇಗಿದ್ದರೂ ಉಡುಪಿ ತನಕ ಹೋಗ್ತೀವಿ, ಆನ್ ದ ವೇ ಮಂಗಳೂರು ಸಿಗುತ್ತೆ, ಮಂಗಳೂರಲ್ಲೂ ಕೆಲಸ ಇದೆ. ಸೊ ಪೊಳಲಿಗೆ ಯಾಕೆ ಹೋಗದೆ ಹೋಗೋದು, ಒಂದ್ಸಲನಾದ್ರು ಹೋಗೋಣ ಅಂತ ಹೇಳಿ ಹೋಗಿ ಹೂವಿನ ಪೂಜೆ ಕೊಟ್ಟು ತಾಯಿಯ ಆಶೀರ್ವಾದವನ್ನು ಪಡೆದು ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ಅನ್ನಿಸ್ತು. ಆ್ಯಂಡ್ ತುಂಬ ಸಾವಕಾಶವಾಗಿ ದರ್ಶನ ಸಿಕ್ತು. ತುಂಬ ಹೊತ್ತು ಆರಾಮಾಗಿ ಕೂತು ದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ತು. ಯಾಕಂದರೆ ಹೆಚ್ಚು ರಶ್ ಇರಲಿಲ್ಲ, ಆರಾಮ್ಸೆ ಕೂತ್ಕೊಂಡು ತುಂಬ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಸೊ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಇವಾಗ ದೇವಸ್ಥಾನದ ಹೊರಭಾಗಕ್ಕೆ ಬಂದ್ವಿ. ಸೊ ಅಲ್ಲೇ ಒಂದು ವಾಕ್ ಹೋಗ್ತಾ ದೇವಸ್ಥಾನದ ಸುತ್ತ ಒಂದು ವಿಡಿಯೋ ಮಾಡ್ಕೊಳ್ತಾ ಹೋದೆ. ಸೊ ಮಳೆ ಬಂದಿತ್ತು. ಆ್ಯಕ್ಚುಲಿ ನಾವು ಇವನ್ ದರ್ಶನಕ್ಕೆ ಹೋಗಬೇಕಾದ್ರೂ ಸ್ವಲ್ಪ ತುಂತುರು ಮಳೆ ಆಗ್ತಾಯಿತ್ತು ಲೈಟಾಗಿ, ಬಟ್ ಅವಾಗ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟಿತ್ತು. ಸೊ ಹಾಗಾಗಿ ಮಧ್ಯದಲ್ಲಿ ಒಂದು ದೇವಸ್ಥಾನದ ಸುತ್ತ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ರೌಂಡ್ ಹೋಗ್ತಾ ಇದ್ದೆ. ಸುತ್ತ ಅಂಗಡಿಗಳಿದ್ದಾವೆ. ಆ್ಯಂಡ್ ತುಂಬ ಶಕ್ತಿಶಾಲಿ ಮತ್ತು ತುಂಬ ಕಾರಣಿಕೆ ಇರುವಂಥ ಕ್ಷೇತ್ರ. ಯಾರೆಲ್ಲ ಭೇಟಿ ಕೊಟ್ಟಿಲ್ವೋ ಒಮ್ಮೆ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಂಡ್ ಪ್ರತಿ ವರ್ಷ ಏಪ್ರಿಲ್ ಅಥವಾ ಮೇನಲ್ಲಿ ಜಾತ್ರೆ ಆಗುತ್ತೆ, ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ತುಂಬ ಭಕ್ತಾದಿಗಳು ಬರ್ತಾರೆ, ರಾಜ್ಯಾದ್ಯಂತ ಭಕ್ತಾದಿಗಳು, ದೇಶಾದ್ಯಂತ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ. ತುಂಬ ಕಾರಣಿಕೆ ಇರುವಂಥ ಕ್ಷೇತ್ರ. ಆ್ಯಂಡ್ ನಾನು ತುಂಬ ನನಗೆ ಅಲ್ಲಿ ಹೋದಾಗೆಲ್ಲ ಬಹಳ ಪಾಸಿಟಿವ್ ಎನರ್ಜಿ ಮತ್ತು ಯಾವುದೇ ಒಂದು ನೆಗೆಟಿವ್ ವೈಬ್ಸ್ ಇದ್ದರೂ ಕೂಡ ನನ್ನಲ್ಲಿರುವಂತಹ ಆ ನೆಗೆಟಿವಿಟಿಯನ್ನು, ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡುವಂತಹ ಒಂದು ಶಕ್ತಿ. ಸೊ ಪ್ರತಿ ಬಾರಿನೂ ನಾನು ಅಲ್ಲಿಗೆ ಹೋದಾಗೆಲ್ಲ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಆಲ್ಸೋ ನಾನು ಯಾವಾಗಲೂ ನಾವು ಮನೇಲಿದ್ದಾಗಲೂ ಕೂಡ ಪೊಳಲಿ ರಾಜರಾಜೇಶ್ವರಿನ ಆಗಾಗ ನಾವು ನೆನೆಸ್ಕೋತಾ ಇರ್ತೀವಿ. ಸೊ ದೇವಸ್ಥಾನದ ಸುತ್ತ ಒಂದು ವಿಡಿಯೋ ಮಾಡಿಕೊಂಡೆ.
ಹಂಗೆ ಆಚೆ ಬರ್ತಾ ಇದು ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸು. ಇಲ್ಲಿಂದ ಎಂಟರ್ ಆಗಬೇಕು. ಅಲ್ಲಿ ನಾವು ಕಾರ್ ನಿಲ್ಲಿಸಿದ್ವಲ್ಲ ಅಲ್ಲಿಂದನೂ ಕೂಡ ಎಂಟರ್ ಆಗ್ಬೋದು. ಇದು ಆ್ಯಕ್ಚುಲ್ ಆಗಿರೋ ಮೇನ್ ಎಂಟ್ರೆನ್ಸು. ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ನಾವು ಮಂಗಳೂರು ಎಂಟರ್ ಆಗ್ತಿದ್ದ ಹಾಗೇ ಮಂಗಳೂರು ಸಿಟಿ ತನಕ ಹೋಗಬೇಕಾಗಿಲ್ಲ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ಮಂಗಳೂರು ಎಂಟರ್ ಆಗೋಕ್ಕೂ ಮುಂಚೆನೇ ಪೊಳಲಿ ಶ್ರೀ ಕ್ಷೇತ್ರಕ್ಕೆ ಮಹಾದ್ವಾರ ಅಂತ ಒಂದು ದ್ವಾರ ಇದೆ. ಸೊ ಅಲ್ಲಿಂದ ಒಂದು 8 to 10 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ. ಸೊ ಆ ತಾಯಿ ಪೊಳಲಿ ರಾಜರಾಜೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.